ಬಂಧುಗಳಿಗೂ ನಮಸ್ಕರಿಸುತ್ತಾ ಈ ದಿನ ನನಗೆ ತಿಳಿದಿರುವಷ್ಟರ ಮಟ್ಟಿಗೆ ನಾನು ಹೇಳೋದಿಕ್ಕೆ ಪ್ರಯತ್ನ ಪಡ್ತೀನಿ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸೊ ಗುರುವೇ ಬ್ರಹ್ಮ, ಗುರುವೇ ವಿಷ್ಣು, ಗುರುವೇ ಈಶ್ವರ, ಗುರುವೇ ಎಲ್ಲ ಅಂತ ಇದ್ರೊಳಗೆ ಹೇಳ್ತಾರೆ. ಹಾಗೆ ನಮ್ಮ ಪತ್ರಿಜಿ ಗುರುಗಳು ಸಹ ಅವರೇ ಬ್ರಹ್ಮ, ಅವರೇ ವಿಷ್ಣು, ಅವರೇ ಈಶ್ವರ, ಅವರಿಗೆ ನಮ್ಮೆಲ್ಲರ ನಮನಗಳು. ಅವರು ನಮಗೆ ಈ ಭೂಮಿಗೆ ಬಂದ ಮೇಲೆ ನಮ್ಮ ಪ್ರಯಾಣದ ಗುರಿ ಹೇಗಿರಬೇಕು ಅಂತ ಕೆಲವು ತೆಲುಗು ವಿಡಿಯೋಗಳಲ್ಲೆಲ್ಲ ಹೇಳಿದ್ದಾರೆ. ಅದನ್ನ ವಾಚ್ ಮಾಡಿ ಕೆಲವು ಅಂಶನ ನಾನು ತಿಳ್ಕೊಂಡು ಅದನ್ನ ನಾನು ಹೇಳೋದಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಇಲ್ಲಿ. ಅವ್ರು ಹೇಳ್ತಾರೆ, ನಾವು ಈ ಭೂಮಿಗೆ ಬಂದ ಮೇಲೆ ನಮ್ಮ ಜೀವನದ ಗುರಿ ಚೆನ್ನಾಗಿರ್ಬೇಕು. ನಮ್ಮ ಜೀವನದ ಗುರಿ ಸರಿಯಾಗಿದ್ದರೆ ಮಾತ್ರ ನಾವು ಮುಂದುವರಿಯಲು ಸಾಧ್ಯ. ಆ ಗುರಿ ಸರಿಯಾಗಿಲ್ಲ ಅಂದರೆ ನಮ್ಮ ಜೀವನ ಅಸ್ತವ್ಯಸ್ತ ಆಗುತ್ತದೆ ಅಂತ ನಮ್ಗೆ ಅವರು ಹೇಳಿದ್ದಾರೆ. ಆಮೇಲೆ ಅವರು ಅದಕ್ಕೋಸ್ಕರ ಕೆಲವು ಎಕ್ಸಾಂಪಲ್ಸ್ ಕೊಡ್ತಾರೆ. ಫಾರ್ ಎಕ್ಸಾಂಪಲ್, ಈಗ ಒಬ್ಬ ಸ್ಟೂಡೆಂಟು ನನಗೆ ಪಾಸ್ ಆದ್ರೆ ಸಾಕು, ನಂಗೊಂದು 30% ಬಂದ್ರೆ ಸಾಕು ಅಂತ ಅನ್ಕೊಂಡು ಅವ್ನ್ ಗುರಿ ಇಟ್ಕೊಂಡು ಓದ್ತು ಅಂದ್ರೆ ಅವ್ನಿಗೆ ಬರೋದ್ ಬರೀ 30% ಅಷ್ಟೇನೆ. ಆದ್ರೆ ನಾನು ಡಿಸ್ಟಿಂಕ್ಷನ್ ಅಲ್ಲಿ ಬರ್ಬೇಕು, ಏನಾದ್ರೂ ಮಾಡಿ ನಾನು ಸಾಧನೆ ಮಾಡಿ ನಾನು ನನ್ನ ಓದನ್ನ ಮುಂದುವರಿಸ್ಕೊಂಡು ಹೋಗ್ಬೇಕು ಚೆನ್ನಾಗಿ ಅಂತ ಗುರಿ ಇಟ್ಕೊಂಡು ಅವನು ಹಗಲು ರಾತ್ರಿ ಓದ್ತಾನೆ ಅಂದ್ರೆ ಅವನಿಗೆ ಖಂಡಿತ ಡಿಸ್ಟಿಂಕ್ಷನ್ ಬಂದೇ ಬರುತ್ತೆ. ಹಾಗೆ ಇನ್ನೊಂದು ಎಕ್ಸಾಂಪಲ್ ಅಂದ್ರೆ, ನಮ್ಮ ಈ ಮೈಸೂರಲ್ಲಿ ನಮ್ ಕೃಷ್ಣ, ಅವನ್ಗೆ ಜ್ಞಾನ ತಿಳ್ಕೊಳ್ಬೇಕು ಅಂತ ತುಂಬಾ ಆಸೆ. ಅದಕ್ಕೋಸ್ಕರ ಅವನ್ಗೆ ಪಾಪ ತೆಲುಗು ಬರಲ್ಲ ಅಂತಂದ್ರು ಕೂಡ ಎಷ್ಟ್ ಅರ್ಥ ಆದ್ರೆ ಅಷ್ಟೇ ಸಾಕು ಅಂತ ಹೇಳಿ ಆ ತೆಲುಗು ವಿಡಿಯೋಸ್ ನೋಡಿ, ಯಾಕೆಂದ್ರೆ ಅವನ್ ಗುರಿ ಇದ್ದಿದ್ದು ನನ್ಗೆ ಪತ್ರಿಜಿ ಹೊತ್ತು ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ಬೇಕು ಅಂತ, ಅದರಿಂದ ತಿಳ್ಕೊಳ್ಬೇಕು ಅಂತ ಹೇಳಿ ಅದನ್ನ ನೋಡಿ 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 ಅದನ್ನ ಅರ್ಥ ಮಾಡ್ಕೊಂಡು ಇವತ್ತು ಎಷ್ಟು ಅವನು ಜ್ಞಾನದಲ್ಲಿ ಮುಂದುವರೆದಿದ್ದಾನೆ ಅಂದ್ರೆ ಆ ಹುಡುಗ ನಮ್ಗೆ ನಿಜವಾಗ್ಲೂ ತುಂಬಾ ಖುಷಿ ಆಗತ್ತೆ. ಅಂತಹ ಗುರಿ ಇಟ್ಕೊಂಡು ಜೀವನ ಮಾಡ್ಬೇಕಾಗತ್ತೆ. ಹಾಗೆ ನಮ್ಮ ಇದ್ರೊಳಗೆ ಅನಿತಾ ಮೇಡಮ್ ಆಗ್ಲಿ, ಚನ್ನಬಸವ ಸರ್ ಆಗ್ಲಿ, PSSM ಬೆಳೆಸ್ಬೇಕು ಅಂತ ಎಷ್ಟು ದೊಡ್ಡ ದೊಡ್ಡ ಗುರಿಗಳನ್ನ ಇಟ್ಕೊಂಡಿದ್ದಾರೆ. ಎವ್ರಿ ಸಂಡೆ ಬಂತು ಅಂದ್ರೆ ಕಾವೇರಿ ಪಿರಮಿಡ್ ಹೋಗ್ತಾರ ಪಾಪ, ಚಿಕ್ಕ ಮಗುನು ಕರ್ಕೊಂಡು ಅಲ್ಲಿ ಧ್ಯಾನ ಸತ್ಸಂಗ ಆಗತ್ತೆ. ಆಮೇಲೆ ಸೆಕೆಂಡ್ ಸ್ಯಾಟರ್ಡೇಸು ಧ್ಯಾನ ಗ್ರಾಮೀಣ ಅಂತ ಹಮ್ಮಿಕೊಂಡಿದ್ದಾರೆ. ಆ ಧ್ಯಾನ ಮೈಸೂರು ಮಾಸಪತ್ರಿಕೆಗಂತೂ ಹಗಲು ರಾತ್ರಿ ಶ್ರಮ ವಹಿಸ್ಕೊಂಡು ಮಾಡ್ತಾ ಇದ್ದಾರೆ. ಎಷ್ಟು ಅತ್ಯದ್ಭುತವಾದ ಗುರಿಗಳನ್ನ ಇಟ್ಕೊಂಡಿದ್ದಾರೆ ಅವರು. ಹಾಗೇನೆ ಈಗ ಅವ್ರ ಗುರಿ ಇದು ಇನ್ನೊಂದು ಗುರಿ ಏನು ಅಂದ್ರೆ ಧ್ಯಾನ ಮೈಸೂರು ಆಗ್ಬೇಕು, ಧ್ಯಾನ ದಸರಾ ಆಗ್ಬೇಕು ಅಂತ. ಹೋದ್ಸಲ 3 days, ಈ ಸಲ 5 days, ನೆಕ್ಸ್ಟ್ ಇಯರ್ 9 days ಮಾಡ್ಬೇಕು ಅನ್ನೋ ಒಂದು ಗುರಿ. ಈ ರೀತಿ ಅವ್ರ ಗುರಿ ಮೇಲಕ್ಕೆ ಹೋಗ್ತಾನೆ ಇದೆ. ಈ ತರ ಜೀವನದಲ್ಲಿ ಗುರಿ ಇದ್ರೆ ಎಷ್ಟೊಳ್ಳೊಳ್ಳೆ ಸಾಧನೆಗಳು ಮಾಡ್ಬೇಕು ಅನ್ನೋದನ್ನ ಇದ್ರ ಮುಖಾಂತರ ಗೊತ್ತಾಗತ್ತೆ. ಹಾಗೆ ಒಂದ್ಸರ್ತಿ ಒಬ್ಬ ಬಂದ್ಬಿಟ್ಟು ಪತ್ರಿಜಿ ಗುರುಗಳ ಹತ್ರ ಕೈ ತೋರಿಸಿ ನನ್ ಭವಿಷ್ಯ ಹೇಗಿದೆ ಹೇಳಿ ಅಂತ ಕೇಳದ್ರಂತೆ. ಅದಕ್ಕೆ ಅವ್ರು ಹೇಳಿದ್ರಂತೆ, ನಿನ್ ಕೈಯಲ್ಲಿರೋ ಗೆರೆಗಳನ್ನ ನೋಡ್ಕೊಂಡು ನನ್ ಭವಿಷ್ಯ ಹೇಳಕ್ ಆಗಲ್ಲ, ನಿನ್ ಗುರಿ ಏನು ಅಂತ ಹೇಳು, ಆವಾಗ ನಾನ್ ನಿನ್ ಭವಿಷ್ಯ ಹೇಳ್ತೀನಿ ಅಂತಂದ್ರಂತೆ. ಸೊ ಅವನ್ ಗುರಿ ಏನು ಅಂತ ತಿಳ್ಕೊಂಡು ಅವನ್ ಭವಿಷ್ಯ ಹೇಳಿದ್ರೆ ಹೊರತು ಕೈಗೆರೆಗಳಲ್ಲಿ ಏನು ಭವಿಷ್ಯ ಇಲ್ಲ ಅಂತ ಅವ್ರು ಹೇಳ್ತಾರೆ. ಹಾಗೇನೆ ಒಬ್ಬ ಮನುಷ್ಯನ್ ಅರ್ಥ ಮಾಡ್ಕೋಬೇಕು ಅಂದ್ರೆ ನಿಮ್ ಲೈಫ್ ಪರ್ಪಸ್ ಏನು ಅಂತ ಕೇಳ್ಬೇಕಂತೆ. ಅವಾಗ ಕೇಳ್ಬೇಕಾದ್ರೆ ಅವ್ರದ್ದು ಗುರಿ ಏನು ಅಂತಂದ್ಬಿಟ್ಟು ಅವ್ರು ಹೇಗೆ, ಆ ಮನುಷ್ಯ ಹೇಗೆ ಅಂತ ಹೇಳಿ ನಮ್ಗೆ ಅರ್ಥ ಆಗೋಗ್ಬಿಡತ್ತೆ ಅಂತ ಹೇಳ್ತಾರೆ. ಆಮೇಲೆ ನಾವು ಎಷ್ಟೇ ತರದ ಒಂದು ಆಕ್ಟಿವಿಟೀಸ್ ಕೂಡ ನಾವು ಒಂದು ಗುರಿ ಇದ್ರೆ ಮುಟ್ಟಬಹುದು ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್, ನಮ್ಗೆ ಸಂಗೀತ ಇಷ್ಟನಾ, ಸಂಗೀತ ಕಲ್ತ್ಕೊಳ್ಳಿ. ಧ್ಯಾನ ಇಷ್ಟನಾ, ಧ್ಯಾನ ಕಲ್ತ್ಕೊಳ್ಳಿ. ಜ್ಞಾನ ತಿಳ್ಕೊಳ್ಳಿ. ಆ ರೀತಿ ಎಷ್ಟೇ ವಿಧವಾಗಿದ್ರೂನುವೆ ನೀವು ಅದನ್ನ ಅದ್ರೊಳಗೆ ಮುಂದುವರಿತಾ ಹೋಗ್ಬೋದು. ಯಾವ್ದು ಒಂದಕ್ಕೊಂದಕ್ಕೆ ಅಡಚಣೆ ಆಗಲ್ಲ. ಒಳ್ಳೆ ಗುರಿಗಳಿದ್ರೆ ಎಷ್ಟು ತರ ವೇನಲ್ಲಾದ್ರೂ ಬೇಕಾದ್ರೂ ನೀವು ತಿಳ್ಕೊಳ್ತಾ ಹೋಗ್ಬೋದು ಅನ್ನೋದು ಕೂಡ ಅವರು ತಿಳಿಸ್ಬಿಡ್ತಾರೆ. ಹಾಗೆ ಮಹಾತ್ಮ ಗಾಂಧೀಜಿನೂ ಅಷ್ಟೇ, ಎಷ್ಟು ಕಷ್ಟಪಟ್ರಲ್ವಾ ಅವ್ರು ನಮ್ಗೆ ಸ್ವತಂತ್ರ ಬರ್ಬೇಕು ಅಂತೇಳಿ. ಅವ್ರ ಗುರಿ ಅದಾಗಿತ್ತು, ಅದನ್ನ ಅವ್ರು ಸಾಧಿಸಿದ್ರು. ವಿಶ್ವೇಶ್ವರಯ್ಯನವರು ಅಷ್ಟೇ, ಕನ್ನಂಬಾಡಿ ಕಟ್ಟಲೇಬೇಕು ಅಂತಂದ್ಬಿಟ್ಟು ಕಟ್ಟಿ ಅವ್ರ ಗುರಿನ ಅವ್ರು ಸಾಧಿಸಿ. ಈ ತರ ಎಷ್ಟೊಂದು ಮಹಾನುಭಾವಗಳು ಒಂದು ತುಡಿತ ಅಂತ ಇದ್ರೆ ಆ ಗುರಿನ ಮುಟ್ತೀವಿ ಅಂತ. ಇವೆಲ್ಲ ಎಕ್ಸಾಂಪಲ್ಸ್. ಆ ಗುರಿಗೆ ಒಂದು ಒಳ್ಳೆಯ ತುಡಿತ ಇರ್ಬೇಕು ಅಂತ ಹೇಳ್ತಾರೆ. ಹಾಗೆ ನಮ್ ಪತ್ರಿಜಿ ಗುರುಗಳದ್ದು ಇನ್ನೊಂದು ದೊಡ್ಡ ಗುರಿ ಏನಾಗಿತ್ತು ಅಂದ್ರೆ, ಧ್ಯಾನ ರಾಜ್ಯ, ಧ್ಯಾನ ಭಾರತ್, ಧ್ಯಾನ ಜಗತ್. ಶಾಕಾಹಾರ ರಾಜ್ಯ, ಶಾಕಾಹಾರ ಭಾರತ್, ಶಾಕಾಹಾರ ಜಗತ್. ಪಿರಮಿಡ್ ರಾಜ್ಯ, ಪಿರಮಿಡ್ ಭಾರತ್, ಪಿರಮಿಡ್ ಜಗತ್. ಅಹಿಂಸಾ ರಾಜ್ಯ, ಅಹಿಂಸಾ ಭಾರತ್, ಅಹಿಂಸಾ ಜಗತ್.
ಸ್ವಚ್ಛ ರಾಜ್ಯ, ಸ್ವಚ್ಛ ಭಾರತ್, ಸ್ವಚ್ಛ ಜಗತ್. ಆಮೇಲೆ ಸೌಭಾಗ್ಯ ರಾಜ್ಯ, ಸೌಭಾಗ್ಯ ಭಾರತ್, ಸೌಭಾಗ್ಯ ಜಗತ್. ಸ್ವಾಧ್ಯಾಯ ರಾಜ್ಯ, ಸ್ವಾಧ್ಯಾಯ ಭಾರತ್, ಸ್ವಾಧ್ಯಾಯ ಜಗತ್. ಸಜ್ಜನ ಸಾಂಗತ್ಯ ರಾಜ್ಯ, ಸಜ್ಜನ ಸಾಂಗತ್ಯ ಭಾರತ್, ಸಜ್ಜನ ಸಾಂಗತ್ಯ ಜಗತ್. ಇದೆಲ್ಲ ಆಗ್ಬೇಕು ಅಂತ ಅವ್ರಿಗೆ ಒಳ್ಳೊಳ್ಳೆ ಗುರಿಗಳಾಗಿತ್ತು. ಸೊ ನಾವುನು ಅವ್ರ ಜೊತೆ ಕೈಗೂಡಿ ಇವಾಗ ನಾವು ಅವೆಲ್ಲ ಮುಂದುವರಿಸ್ಕೊಂಡು ಹೋಗ್ಲೇಬೇಕಾಗಿದೆ. ನಾವೆಲ್ಲರೂ ಸೇರ್ಕೊಂಡು ಅದನ್ನ ಮುಂದುವರಿಸ್ಕೊಂಡು ಹೋಗೋಣ. ಆಮೇಲೆ ಅವ್ರಿಗೆ ಅದ್ರೊಳಗೆ 2 ಕಾನ್ಸೆಪ್ಟ್ ತುಂಬಾ ಆಗ್ಲೇಬೇಕು ಅನ್ನೋದು. ಒಂದೇನಂದ್ರೆ ಧ್ಯಾನ ಜಗತ್ತಾಗ್ಬೇಕು, ಶಾಕಾಹಾರ ಜಗತ್ತಾಗ್ಬೇಕು ಅಂತ. ಅದ್ರೊಳಗೆ ಧ್ಯಾನ ಜಗತ್ December 21st ವರ್ಲ್ಡ್ ಮೆಡಿಟೇಷನ್ ಡೇ ಆಗೇ ಹೋಯ್ತು, ಧ್ಯಾನ ಜಗತ್ ಆಗೇ ಹೋಯ್ತು. ಎಷ್ಟು ಖುಷಿ ಆಗುತ್ತೆ ನಿಜವಾಗ್ಲು ಅಂದ್ರೆ, ಅವರ ಗುರಿ, ಅವರ ಕನಸು ಈ ತರ ಸಕ್ಸಸ್ ಆಯ್ತಲ್ಲ December 21st. ತುಂಬಾನೇ ಸಂತೋಷವಾದ ವಿಚಾರ. ಅವರು ಅದನ್ನ ಕಾಂತಿ ರೂಪದಲ್ಲಿ ಅಲ್ಲಿ ಇದ್ದುಕೊಂಡು ಇದನ್ನೆಲ್ಲ ನೋಡ್ತಾನೆ ಇದ್ದಾರೆ. ಆಮೇಲೆ ಅವ್ರು ಹೇಳಿದ್ದಾರೆ 2095 ಹೊತ್ತಿಗೆ ನಾನ್ ನೋಡ್ತೀನಿ ಇಡೀ ವಿಶ್ವ ಶಾಕಾಹಾರ ಜಗತ್ತಾಗಿರತ್ತೆ. ನಾನ್ 2095 ಆಗಿರುತ್ತೆ, ಅಲ್ಲಿಂದ ನಾನು ನೋಡ್ತೀನಿ ಅಂತ ಅವ್ರು ಮುಂಚೆನೆ ಹೇಳ್ಬಿಟ್ಟಿದ್ದಾರೆ. ಅದಕ್ಕೆಲ್ಲ ನಾವು ಎಲ್ಲ ಸಹಕರಿಸಿ ನಾವು ಎಲ್ಲ ಅವರ ಗುರಿನ ಮುಟ್ಸಕ್ಕೆ ಮುಂದುವರಿಬೇಕು ಅಂತ ಅನ್ಕೊಳ್ತಾ ಇದೀವಿ. ಇದಾದ್ಮೇಲೆ ಅವರು ಪಿರಮಿಡ್ ಬಗ್ಗೆ ಹೇಳ್ತಾರೆ. ಪಿರಮಿಡ್ ಈಸ್ ಆಲ್ ಅಂತ ಹೇಳಿದ್ದಾರೆ. ಪಿರಮಿಡ್ ಈಸ್ ಟೆಂಪಲ್, ಪಿರಮಿಡ್ ಈಸ್ ಸ್ಟೆಬಿಲಿಟಿ, ಪಿರಮಿಡ್ ಈಸ್ ಸ್ಟ್ರೆಂತ್, ಪಿರಮಿಡ್ ಈಸ್ ಬ್ಯೂಟಿ ಅಂತ ಹೇಳಿದ್ದಾರೆ. ಈಗ ಒಂದು ಸುಂದರವಾದ ಮನೆ ಒಂದು ದೊಡ್ಡ ಸೈಟಲ್ ಕಟ್ಟಿರ್ತಾರೆ ಅಂತ ತಿಳ್ಕೊಳ್ಳೋಣ. ತಿಳ್ಕೊಂಡು ಅದ್ರ ಮೇಲೆ ಒಂದು ಒಳ್ಳೆ ಪಿರಮಿಡ್ ಕಟ್ಟಿದ್ರೆ ಎಲ್ಲಾರ ಗಮನನು ಅಷ್ಟು ದೊಡ್ಡ ಸೈಟಲ್ ಕಟ್ಟಿರೋ ಮನೆ ಮೇಲೆ ಯಾರ್ದು ಹೋಗಲ್ಲ, ಆ ಪಿರಮಿಡ್ ಮೇಲೆ ಹೋಗತ್ತೆ. ಅದು ನೋಡಿ ಎಲ್ಲಾರು ಭಾವುಕರಾಗ್ತಾರೆ, ಎಲ್ಲರಿಗೂ ಇಷ್ಟನೂ ಆಗತ್ತೆ. ದಿಸ್ ಇಸ್ ದಿ ಬ್ಯೂಟಿ ಆಫ್ ಪಿರಮಿಡ್ ಅಂತ ಹೇಳಿದ್ದಾರೆ ಅವರು. ಹಾಗೆ ಹೇಳಿದ್ದಾರೆ ಪಿರಮಿಡ್ ಬಗ್ಗೆ. ಆಮೇಲೆ ನಮ್ದು ಲೈಫ್ ಅಲ್ಲೂ ಕೂಡ ಒಂದಷ್ಟು ಗುರಿಗಳನ್ನ ಇಟ್ಕೊಳ್ಳೇಬೇಕು, ನಮ್ದು ಡೇ ಟು ಡೇ ಲೈಫ್ ಅಲ್ಲೂ ಅಂತ ಹೇಳಿದ್ದಾರೆ. ಹೇಗೆಂದ್ರೆ ಕಣ್ಣು ಮುಚ್ಕೊಂಡು ಧ್ಯಾನ ಮಾಡಿ, ಆಮೇಲೆ ಬಾಯಿ ಮುಚ್ಕೊಂಡು ಆಗಾಗ ಮೌನ ಮಾಡಿ, ಆಮೇಲೆ ಆಗಾಗ ಉಪವಾಸ ಮಾಡಿ, ಅದು ಹೊಟ್ಟೆಗೆ ಒಳ್ಳೇದು. ಆದ್ರೆ ಏನೇ ಮಾಡಿದ್ರು ಈ ಕಿವಿ ಮಾತ್ರ ಮುಚ್ಕೊಳಕ್ ಆಗಲ್ವಲ್ಲ, ಅದಕ್ಕೋಸ್ಕರ ಅಲ್ಲಿ ನೀವು ಒಳ್ಳೊಳ್ಳೆ ಮಾತುಗಳನ್ನ ಕೇಳಿ, ಒಳ್ಳೊಳ್ಳೆ ಸಂಗೀತನ ಕೇಳಿ, ಈ ರೀತಿ ಅದನ್ನ ಒಳ್ಳೊಳ್ಳೆ ಒಂದು ಇದಕ್ಕೆ ಉಪಯೋಗಿಸ್ಕೊಳ್ಳಿ ಅಂತ ಪತ್ರಿಜಿ ಸರ್ ಹೇಳಿದ್ದಾರೆ. ಇಷ್ಟ ಹೇಳಿದ್ಮೇಲೆ ಇದರ ಮುಂದುವರೆದ ಭಾಗವಾಗಿ ಈ ಗುರಿಗಳನ್ನ ಇವರು ನಮ್ಗೆ ಹೇಳಿಕೊಟ್ಟಿದ್ದಾರೆ. ಪತ್ರಿಜಿ ಗುರುಗಳು ಇಷ್ಟು ಗುರಿಗಳು ನಮ್ಗೆ ಹೇಳ್ಕೊಟ್ಟಿದ್ದಾರೆ. ಮೊನ್ನೆ ಕಡ್ತಾಲಲ್ಲಿ ಪತ್ರಿ ಮೇಡಮ್ ಅವ್ರು ಕೂಡ ಇದೇ ಗುರಿಗಳು, ಅವ್ರು ಹಾಕೊಟ್ಟಿದ್ ಗುರಿಗಳಲ್ಲಿ ಹೇಗೆ ನಾವು ನಡಿಬೇಕು ಅನ್ನೋದನ್ನ ನಮ್ಗೆಲ್ಲನೂ ಅಡ್ವೈಸ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ನೀವೆಲ್ಲ ನೋಡಿ ಪತ್ರಿಜಿ ಗುರುಗಳು ಹೇಗೆ ನಡೆದಿದ್ದಾರೆ, ಯಾಕೆ ನಡೆದಿದ್ದಾರೆ, ಎಲ್ಲೆಲ್ಲಿ ನಡೆದಿದ್ದಾರೆ, ಇದನ್ನು ಪ್ರತಿಯೊಂದನ್ನು ಕೂಲಂಕುಷವಾಗಿ ನೀವು ಅಬ್ಸರ್ವ್ ಮಾಡಿ ಎಲ್ಲಾನು ದೃಷ್ಟಿಲಿ ಇಟ್ಕೊಂಡು ಅದೇ ತರನು ನೀವು ನಡೀರಿ ಅಂತ ಪಾಪ ಅವ್ರು ನಮ್ಗೆ ಮೊನ್ನೆ ಕೇಳ್ಕೊಂಡು ಹೇಳಿದ್ದಾರೆ. ತುಂಬಾ ಭಾವನಾತ್ಮಕವಾಗಿ ಮೊನ್ನೆದೊಂದು ಸ್ಪೀಚ್ ಇತ್ತು, ಅದನ್ನ ಅವ್ರು ಕೇಳ್ಕೊಂಡು ನಮ್ಗೆಲ್ಲ ದಾರಿ ತೋರಿಸಿದ್ದಾರೆ, ಆ ರೀತಿ ನಡಿಬೇಕು ಅಂತ ಹೇಳಿ. ಆಮೇಲೆ ಪತ್ರಿಜಿ ಗುರುಗಳು ನಮ್ಗೆಲ್ಲರಿಗೂ ಫ್ರೀಡಮ್ ಕೊಟ್ಟಿದ್ದಾರೆ, ಎಲ್ಲಾರ್ನು ಮಾಸ್ಟರ್ಸ್ ಅಂತ ಕರೆದಿದ್ದಾರೆ. ಆದ್ರೆ ನಾವು ಆ ಫ್ರೀಡಮ್ನಾಗ್ಲಿ ಆ ಮಾಸ್ಟರ್ನಾಗ್ಲಿ ನಾವು ಮಿಸ್ಯೂಸ್ ಮಾಡ್ಕೋಕೂಡ್ದು. ಅವ್ರು ತೋರ್ಸಿದ ದಾರಿಯಲ್ಲಿ ಮಾತ್ರ ಆ ಫ್ರೀಡಮ್ ಉಪಯೋಗಿಸ್ಕೋಬೇಕೆ ಹೊರತು ಇನ್ನ ಬೇಕಾದ್ದು ಬೇಡದ್ದು ಅದಕ್ಕೆಲ್ಲ ಫ್ರೀಡಮ್ ನಾವು ಉಪಯೋಗಿಸ್ಕೋಕೂಡ್ದು. ಅವ್ರು ಹೇಳಿದ ದಾರಿಲಿ ಮಾತ್ರ ನಾವು ಹೋಗ್ಬೇಕಾಗತ್ತೆ. ಆಮೇಲೆ ಏನೇನೋ ಆಮೇಲೆ ಎಷ್ಟೋ ಜನ ಏನೋ ಹೇಳ್ತಾನೆ ಇರ್ತಾರೆ, ಆದ್ರೆ ನಾವೆಲ್ಲರೂ ಧ್ಯಾನದಲ್ಲಿ ಇದೀವಿ. ಧ್ಯಾನದಲ್ಲೇ ನಮ್ಗೆ ಅವ್ರು ಹೇಳ್ತಿರೋದು ಯಾವ್ದು ಸರಿ ಯಾವ್ದು ತಪ್ಪು ಅಂತ ಜಡ್ಜ್ಮೆಂಟ್ ಮಾಡೋ ಕೆಪಾಸಿಟಿ ಬಂದಿರುತ್ತೆ. ಅದನ್ನ ನೀವೇ ಅರ್ಥ ಮಾಡ್ಕೊಂಡು, ನಿಮ್ ಧ್ಯಾನದೊಳಗೆ ನೀವೇ ಅರ್ಥ ಮಾಡ್ಕೊಂಡು ಯಾವ್ದು ಸರಿ ಹೇಳ್ತಿದ್ದಾರೆ ಯಾವ್ದು ತಪ್ಪು ಹೇಳ್ತಿದ್ದಾರೆ ಅಂತ ತಿಳ್ಕೊಂಡು ನಿಮ್ ಗುರಿನ ನೀವು ರೀಚ್ ಆಗಿ ಅಂತ ಕೂಡ ಪತ್ರಿ ಮೇಡಮ್ ಮೊನ್ನೆ ಹೇಳಿದ್ದಾರೆ. ಆಮೇಲೆ ಧ್ಯಾನ ಅನ್ನೋದು ಬರೀ ಟೈಮ್ ಪಾಸ್ ಅಲ್ಲ, ಅದು ಒಂದು ಯಜ್ಞ. ನೀವ್ ಎಷ್ಟೊತ್ತು ಧ್ಯಾನ ಮಾಡ್ತೀರಾ ಅಂತ ಇಂಪಾರ್ಟೆಂಟ್ ಅಲ್ಲ, ಎಷ್ಟೊತ್ತು ನೀವು ಶೂನ್ಯ ಸ್ಥಿತಿಲಿ ಇದ್ದೀರಾ, ಅದರಿಂದ ಏನೇನ್ ಅನುಭವ ಪಡ್ಕೊಂಡಿದ್ದೀರಾ, ಅದನ್ನೆಲ್ಲ ನೀವೇ ವಿಮರ್ಶನೆ ಮಾಡ್ಕೊಳ್ಳಿ. ಅದು ಟೈಮ್ ಪಾಸ್ ಅಲ್ಲ, ಅದೊಂದು ಯಜ್ಞ ಅಂತ ಕೂಡ ಮೊನ್ನೆ ಹೇಳಿದ್ರು. ಆಮೇಲೆ ಒಂದ್ ಎಕ್ಸಾಂಪಲ್ ಕೊಟ್ರು, ಒಂದು ಸ್ಟೋರಿ ತರ. ಒಬ್ಬ ರಂಜನ್ ಅನ್ನೋ ಗುರುಗಳು ಒಬ್ರು ಮನೆಗ್ ಬಂದ್ಬಿಟ್ಟು, ನಿಮ್ಮ ಮನೆಯಲ್ಲಿ ಒಂದು ಪವರ್ ಸ್ಪಾಟ್ ಇದೆ, ಅದನ್ನ ಹುಡುಕು ಅಂತ ಹೇಳ್ಬಿಟ್ಟು ಹೋದ್ರಂತೆ. ಸರಿ, ಅವನು ಹುಡುಕದಂತೆ ಹಾಲು ರೂಮು ಅಡಿಗೆ ಮನೆ ಎಲ್ಲೆಲ್ಲಿದ್ಯೋ ಎಲ್ಲಿ ಪವರ್ ಸ್ಪಾಟ್ ಇದೆ ಅಂತ ಹುಡುಕುದ್ನಂತೆ. ಹುಡುಕಿ ಸುಸ್ತಾಗ್ಬಿಟ್ಟು ಕಡೆಗೆ ರಾತ್ರಿ ಮಲ್ಕೊಂಡ್ ನಿದ್ದೆ ಮಾಡ್ಬಿಟ್ನಂತೆ. ಆಮೇಲೆ ನೆಕ್ಸ್ಟ್ ಡೇ ಆ ಗುರುಗಳು ಬಂದ್ಬಿಟ್ಟು ಸಿಕ್ತಾ ಪವರ್ ಸ್ಪಾಟ್ ಅಂತ ಕೇಳಿದ್ರಂತೆ. ಅದಕ್ಕೆ ಅವನು ಇಲ್ಲ, ನಂಗೆ ಹುಡುಕಿ ಸಾಕಾಯ್ತು, ನಾನ್ ಮಲ್ಕೊಂಡ್ ನಿದ್ದೆ ಮಾಡ್ದೆ ಅಂತಂದಂತೆ. ನೋಡು, ಅದೇನೇ ಪವರ್ ಸ್ಪಾಟ್.
ಎಲ್ಲಿ ನೆಮ್ಮದಿ ಇರುತ್ತೋ ಅದೇ ಪವರ್ ಸ್ಪಾಟ್. ನಿಂಗೆ ನಿಮ್ ಮನೆಯಲ್ಲಿ ನೆಮ್ಮದಿ ಇದ್ಯಾ, ನೀನು ನೆಮ್ಮದಿ ಜೀವನ ಮಾಡ್ತಿದ್ಯಾ, ಅಲ್ಲೇ ಕೂತ್ಕೊಂಡು ಧ್ಯಾನ ಮಾಡು. ಧ್ಯಾನಕ್ಕೋಸ್ಕರ ಎಲ್ಲೆಲ್ಲೋ ಅಲಿಬೇಡ, ಊರೂರು ಅಲಿಯಬೇಡ, ಹಿಮಾಲಯಕ್ಕೂ ಹೋಗ್ಬೇಡ, ಎಲ್ಲೂ ಹೋಗ್ಬೇಡ. ಈ ಪವರ್ ಸ್ಪಾಟ್ ನೆಮ್ಮದಿ ಹಂಗಂದೆ ಎಲ್ಲಿರುತ್ತೋ ಅಲ್ಲೇ ಕೂತ್ಕೊಂಡು ಧ್ಯಾನ ಮಾಡುವಂತ ಕೂಡ ಮನೆ ಪತ್ರಿ ಮೇಡಮ್ ಹೇಳಿದ್ದಾರೆ. ಆಮೇಲೆ ಅವ್ರು ಹೇಳಿದ್ರು ಇನ್ನೂ ಒಂದು, ನೀವು ಬೇಡದ ವಿಷಯಗಳನ್ನೆಲ್ಲ ತಲೆ ಒಳಗ್ ತುಂಬ್ಕೊಳಕ್ ಹೋಗ್ಬೇಡಿ. ಸೊ ನಿಮ್ ಮೆಮೊರಿ ಚಿಪ್ ಅದು ಫುಲ್ ಆಗೋಗ್ಬಿಡುತ್ತೆ. ಆವಾಗ ಬೇಕಾಗಿದ್ದ ವಿಷಯಗಳನ್ನ ತುಂಬ್ಕೊಳ್ಳೋದಕ್ಕೆ ಅಲ್ಲಿ ಜಾಗನೇ ಇರೋದಿಲ್ಲ. ಅದಕ್ಕೋಸ್ಕರ ನೀವು ಬೇಡದ್ದೆಲ್ಲ ಡಿಲೀಟ್ ಮಾಡ್ತಾ ಬನ್ನಿ, ಹಂಗ ಬೇಕಾಗದಕ್ ಜಾಗ ಆಗತ್ತೆ, ಅದನ್ನ ಮಾತ್ರ ತುಂಬ್ಕೊಳ್ಳಿ ಅಂತ ಕೂಡ ಹೇಳಿದ್ರು. ಆಮೇಲೆ ಪತ್ರಿ ಮೇಡಮ್ ಇನ್ನೂ ಒಂದು ಹೇಳಿದ್ರು, 40 ವರ್ಷ ಸರ್ರು ಊರೂರು ಬೀದಿ ಗಲ್ಲಿ ಎಲ್ಲ ಹಸು ನಿದ್ದೆ ಎಲ್ಲ ಮರೆತು ಬಿಟ್ಟು ಧ್ಯಾನ ಪ್ರಚಾರಕ್ಕೋಸ್ಕರ ಓಡಾಡಿದ್ದಾರೆ. ಧ್ಯಾನ ಪ್ರಚಾರ ಮಾಡಿ ಧ್ಯಾನ ಅಂದ್ರೇನು ಅದೇನು ಅಂತೆಲ್ಲ ಅವ್ರು ಹೇಳ್ಕೊಟ್ಟಿದ್ದಾರೆ. ಸೊ ನೀವಿವಾಗ ಇಷ್ಟೆಲ್ಲ ಇಂಪ್ರೂವ್ಮೆಂಟ್ ಆಗಿದೆ, ಇಷ್ಟೆಲ್ಲ ಟೆಕ್ನಾಲಜಿ ಬಂದಿದೆ, ನೀವು ಮನೇಲೇ ಕೂತ್ಕೊಂಡು ಅವ್ರು ಹೇಳಿದ ದಾರಿಲಿ ನಡೀರಿ. ಅವ್ರು ಪಡೋಷ್ಟು ಕಷ್ಟನ ನೀವು ಪಡೋ ನೆಸೆಸಿಟಿನೂ ಕೂಡ ಇಲ್ಲ ಅಂತ ಕೂಡ ಅವರು ನಮ್ಗೆ ಮನವರಿಕೆ ಮಾಡ್ಕೊಂಡಿದ್ದಾರೆ. ಆಮೇಲೆ ಅವ್ರದ್ದು ಸಿಂಪ್ಲಿಸಿಟಿ ಬಗ್ಗೆ ಕೂಡ ಹೇಳಿದ್ರು. ಅವ್ರ ತರನೇ ಅವ್ರ ಸಿಂಪ್ಲಿಸಿಟಿ ಹೇಗಿದೆ, ಅವ್ರದ್ದು ಸಿಂಪಲ್ ಜೀವನ ಹೇಗಿದೆ, ಅದನ್ನೆಲ್ಲ ನೀವು ನೋಡ್ಕೊಂಡು ಅವ್ರ ದಾರಿನಲ್ಲೇ ನಡೀರಿ ಅಂತನೂ ಕೂಡ ಅವ್ರು ನಮ್ಗೆ ಮನವರಿಕೆ ಮಾಡ್ಕೊಟ್ಬಿಟ್ಟು ಆಮೇಲೆ ಕೊನೆಯಲ್ಲಿ ಹೇಳಿದ್ರು. ಅವರು ಏನಂತ ಹೇಳಿದ್ರು ಅಂದ್ರೆ, ಈ PSSM ಸಂಸ್ಥೆ ಸತ್ಯವಾಗಿ ನಡೆಯಬೇಕು. ಆಮೇಲೆ ಈ PSSM ಸಂಸ್ಥೆನ PSSM ಸಂಸ್ಥೆಯನ್ನು ಜಾಗರೂಕತೆಯಿಂದ ಎಲ್ಲಾರು ನೋಡ್ಕೊಂಡು ಹೋಗಿ ಅದನ್ನ ಆ ಕಡೆ ಹೇಗ್ ಬೇಕೋ ಹಾಗೆ ಹರಿಯೋದಿಕ್ಕೆ ಬಿಡಬೇಡಿ, ಜಾಗರೂಕತೆಯಿಂದ ನೋಡ್ಕೊಳ್ಳಿ. ಈ PSSM ಸಂಸ್ಥೆಯ ಶಕ್ತಿಯನ್ನು ನೀವೆಲ್ಲ ಹಿಡಿದು ಎತ್ತಿ ನಿಲ್ಲಿಸಿ, ಇದೇ ನನ್ನ ಕೋರಿ ಅಂತ ಹೇಳಿ ಪಾಪ ಅವರು ಅದನ್ನ ಕೊನೆಯಲ್ಲಿ ಭಾವುಕರಾಗಿ ಅವರು ಎಲ್ಲಾರನ್ನು ಕೇಳ್ಕೊಂಡ್ರು. ಸೊ ನಮ್ಮ ಗುರಿ ಇವಾಗ ಏನು ಅಂತಂದ್ರೆ, ಪತ್ರಿ ಮೇಡಮ್ ಹೇಳಿರೋದಾಗ್ಲಿ, ಪತ್ರಿಜಿ ಗುರುಗಳು ಹೇಳಿದ್ದಾಗ್ಲಿ, ಅವ್ರು ಹೇಳಿದ್ದ ದಾರಿನಲ್ಲಿ, ಅವ್ರು ಹೇಳಿದ್ದ ಗುರಿನಲ್ಲೇ ನಾವೆಲ್ಲ ಸಾಗ್ಬೇಕು. ಅದೇ ನಾವು ಒಂದು ಗುರಿ ಇಟ್ಕೊಂಡು ಮುಂದೆ ಕೆಲಸ ಮಾಡೋಣ ಅಂತ ನಾನು ಕೇಳ್ಕೊಳ್ತೀನಿ. ಇಷ್ಟು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನನಗೆ PSSM ಮೈಸೂರು ಸಂಸ್ಥೆಗೆ ಧನ್ಯವಾದಗಳು. ಥ್ಯಾಂಕ್ ಯು ಲಲಿತೆ.